ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಭಟ್ಕಳ ನಗರಸಭೆ ವ್ಯಾಪ್ತಿಯ ಮಣ್ಕುಳಿ ಪ್ರದೇಶದಲ್ಲಿ ಗಟಾರದ ಒಳಚರಂಡಿ ನೀರಿನಿಂದ ಬಾವಿಗಳು ಕಲುಷಿತಗೊಂಡಿವೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಸಮಸ್ಯೆ ಪರಿಹರಿಸುವಂತೆ ನಗರಸಭೆ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿರುವ ನಿವಾಸಿಗಳು ತ್ವರಿತ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಭಟ್ಕಳ ನಗರಸಭೆ ವ್ಯಾಪ್ತಿಯ ವಾರ್ಡ್ ಸಂಖ್ಯೆ 15ರ ಮಣ್ಕುಳಿ ಪ್ರದೇಶದಲ್ಲಿ ಒಳಚರಂಡಿ ನೀರಿನ ಸಮಸ್ಯೆ ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ಈ ಬಗ್ಗೆ ಸ್ಥಳೀಯ ನಿವಾಸಿಗಳು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಮಣ್ಕುಳಿಯ ಪುಷ್ಪಾಂಜಲಿ ರಸ್ತೆಯ ಗಟಾರದಲ್ಲಿ ಕಳೆದ 1 ತಿಂಗಳಿನಿಂದ ಒಳಚರಂಡಿ ನೀರು ನಿಂತು ಆ ಪ್ರದೇಶದಲ್ಲಿ ದುರ್ವಾಸನೆ ಹರಡ್ತಾ ಇದೆ. ಈ ರಸ್ತೆಯ ಮೂಲಕ ರೈಲ್ವೆ ನಿಲ್ದಾಣಕ್ಕೆ ತೆರಳುವ ಪ್ರಯಾಣಿಕರು ಹಾಗೂ ಸ್ಥಳೀಯ ನಿವಾಸಿಗಳು ಸಂಚರಿಸಲು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಗಟಾರದಲ್ಲಿ ಹರಿತಾ ಇರುವ ಮಲಿನ ನೀರು ಸ್ಥಳೀಯ ಬಾವಿಗಳಿಗೆ ಸೇರಿ ಕುಡಿಯುವ ನೀರು ಕಲುಷಿತಗೊಂಡಿದೆ ಎಂದು ಸ್ಥಳೀಯ ನಿವಾಸಿಗಳು ದೂರಿದ್ದಾರೆ. ನಮಸ್ಕಾರಗಳು. ಹೈವೇ ಎಕ್ವರಿಯಾಗಿ ಸುಮಾರು 12 ವರ್ಷ ಆಯಿತು. ಆದರೂ ಇಲ್ಲಿ ಯಾವುದೇ ಕೆಲಸ ಇನ್ನೂ ಆಗಲಿಲ್ಲ. UGD ಕೆಲಸ ಹೊಸದಾಗಿ ಕೆಲಸ ಕೊಟ್ಟಿದ್ರು, ಅದಕ್ಕೆ ಸಂಪರ್ಕ ಕೊಡಲಿಲ್ಲ. ಅನೇಕ ವರ್ಷದಿಂದ ನಾವು ಮುನ್ಸಿಪಾಲ್ಟಿಗೆ ಮನವಿ ಸಲ್ಲಿಸಿದ್ರು, ಯಾವುದೇ ಪ್ರಯೋಜನವಾಗಲಿಲ್ಲ. ಈಗ UGDಯಿಂದ ಇಲ್ಲಿ ಸುತ್ತಮುತ್ತಲ ಬಾವಿಗಳು ಎಲ್ಲ ಹಾಳಾಗಿದೆ ಮತ್ತು ಅದರಿಂದ ಜನರಿಗೆ ರೋಗ ರುಜಿನಗಳು ಬರುತ್ತವೆ. ಈಗ ನಾವು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸಿದ್ರು, ಪ್ರಯೋಜನವಾಗಲಿಲ್ಲ. ಇವತ್ತು ಎಲ್ಲ ಮಣ್ಕುಳಿ ಗ್ರಾಮಸ್ಥರು ಮುನ್ಸಿಪಾಲ್ಟಿ ಹೋಗಿದ್ದೇವೆ. ಒಂದು 100 ಮಂದಿ ಮುನ್ಸಿಪಾಲ್ಟಿ ಹೋಗಿ ಅಲ್ಲಿ ಗೆರವು ಹಾಕಿದ್ದೇವೆ. ಅಲ್ಲಿಂದ ನಾವು ಈಗ ಅದಕ್ಕೆ ಸಂಬಂಧಪಟ್ಟ IRP ಸಂಬಂಧಪಟ್ಟ ಜನರದ್ದು ಕರ್ಕೊಂಡು ಬಂದಿದ್ದೇವೆ. ಇವು ಸೈಟ್ ಇನ್ಸ್ಪೆಕ್ಷನ್ ಮಾಡ್ತಿದ್ದಾರೆ. ಅದಕ್ಕೆ ಸರಿಯಾಗಿ ಸ್ಪಂದನೆ ಮಾಡಿದ್ರೆ ನಾವು ಮುಂದಿನ ದಿವಸದಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ. ಮುನ್ಸೂಚನೆಯನ್ನು ಕೊಡ್ತಾ ಇದ್ದೇವೆ. ಸೋಮವಾರ 11 ಗಂಟೆಗೆ ಇದನ್ನು ನಮ್ಮ ಕ್ಲಿಯರ್ ಮಾಡಿಕೊಡದೇ ಇದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟವನ್ನು ಮಣ್ಕುಳಿ ಗ್ರಾಮಸ್ಥರು ಹೈವೇ ಬ್ಲಾಕ್ ಮಾಡ್ತಾ ಇದ್ದೇವೆ. ಬಾವಿಗೆ ನೀರು ಹೋಗ್ತಿದೆ. ಇದರಿಂದ ಮತ್ತು 50 ಮಂದಿ ನೀರು ಹೋಗೋ ಚಾನ್ಸ್ ಇರುವುದರಿಂದ ತುಂಬಾ ಪ್ರತಿಭಟನೆಗೆ ಕಾರಣವಾಗುತ್ತದೆ. ಮಳೆಗಾಲದ ಸಂದರ್ಭದಲ್ಲಿ ಬಾವಿಗಳು ತುಂಬಿರುವ ಕಾರಣ ನೀರನ್ನ ಖಾಲಿ ಮಾಡಲು ಸಾಧ್ಯವಾಗದೆ ಸಮಸ್ಯೆ ಮತ್ತಷ್ಟು ಗಂಭೀರಗೊಂಡಿದೆ. ಕಲುಷಿತ ನೀರಿನಿಂದ ಆರೋಗ್ಯ ಸಮಸ್ಯೆಗಳು ಎದುರಾಗುವ ಆತಂಕವು ಸ್ಥಳೀಯರಲ್ಲಿ ಮನೆ ಮಾಡಿದೆ. ಇನ್ನು ನಗರಸಭೆಯ ತೀವ್ರ ನಿರ್ಲಕ್ಷ್ಯದಿಂದ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದೆ ಎಂದು ಆರೋಪಿಸಿರುವ ಸಾರ್ವಜನಿಕರು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಚೇಂಬರ್ ಸೋರಿಕೆ ದುರಸ್ತಿ ಮಾಡಬೇಕು ಹಾಗೂ ಕಲುಷಿತಗೊಂಡ ಬಾವಿಗಳನ್ನ ಸ್ವಚ್ಛಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಸಂಬಂಧ ನಗರಸಭೆ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿರುವ ನಿವಾಸಿಗಳು ಸಮಸ್ಯೆಯನ್ನ ತ್ವರಿತವಾಗಿ ಬಗೆಹರಿಸುವಂತೆ ಆಗ್ರಹಿಸಿದ್ದಾರೆ. ಮಣ್ಕುಳಿ ನಿವಾಸಿಗಳ ಈ ಸಮಸ್ಯೆಗೆ ನಗರಸಭೆ ಯಾವ ರೀತಿ ಸ್ಪಂದನೆ ನೀಡಲಿದೆ ಎಂಬುದನ್ನು ಕಾದು ನೋಡಬೇಕಿದೆ.